ಬೆಳ್ತಂಗಡಿಯಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದಂತಹ ಸುಮಂತನ ಸಾವಿನ ಹೊಣೆ ಯಾರ ಮೇಲೆ? ಇವತ್ತು ಸಮಾಜ ಸಾರ್ವಜನಿಕವಾಗಿ ಮಾತಾಡ್ತಾ ಇರುವಂಥದ್ದು ಈ ಒಂದು ಕೊಲೆಯನ್ನ ಮಾಡಿದವರು ಯಾರು? ಬೆಳ್ತಂಗಡಿಯಲ್ಲಿ ಇಂತಹ ಅಸಹಜ ಸಾವುಗಳ ಕೊಲೆಗಾರರನ್ನ ಹಿಡಿಯದೇ ಇರೋದಕ್ಕೆ ಕಾರಣ ಏನು? ಇದು ಪೊಲೀಸರ ವೈಫಲ್ಯ ಅಂತ ಹೇಳ್ತೀರಾ? ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಬೆಳ್ತಂಗಡಿಯ ಸಾಂಬೋಳ್ಯದಲ್ಲಿ ನಡೆದಂತಹ ಆ ಒಂದು ಅಸಹಜ ಸಾವು ಅಥವಾ ನಿಗೂಢ ಸಾವು ಇವತ್ತು ಸತತ 3 ವಾರಗಳನ್ನು ಕಳೀತಾ ಇದೆ. ಆದರೂ ಕೂಡ ಈ ಒಂದು ವಿಚಾರದಲ್ಲಿ ಮೇಜರ್ ಬೆಳವಣಿಗೆ ಅನ್ನುವಂಥದ್ದು ಯಾವುದು ಕಾಣಲಿಕ್ಕೆ ಸಿಗದೇ ಇರುವಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು ವಿಚಾರದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಮುಂದೆ ತಲುಪಿಸುವಂತಹ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡಲೇಬೇಕು. ಅದಕ್ಕೂ ಮೊದಲು ಈ ಒಂದು ವಿಚಾರವನ್ನು, ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಜನವರಿ 12ರಂದು ನಿಗೂಢವಾಗಿ ಕಾಣೆಯಾಗಿ ಆನಂತರ ಕೆರೆಯಲ್ಲಿ ಮೃತಪಟ್ಟ ಸ್ಥಿತಿಯಲ್ಲಿ ಗ್ರಾಮಸ್ಥರು ಮತ್ತು ಮನೆಯವರು ನೋಡಿದಂತಹ ವಿಚಾರ, ಸುಮಂತನ ಮೃತದೇಹ ಆ ಒಂದು ಕೆರೆಯ ಆಳದಲ್ಲಿ ಪತ್ತೆಯಾಗಿರುವಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ಹಲವು ಪ್ರಶ್ನೆಗಳು, ಹಲವು ನಿಗೂಢತೆಗಳು ಸೃಷ್ಟಿಯಾಗಿರುವಂಥದ್ದು. ಏನಾಯಿತು, ಸುಮಂತನಿಗೆ ಆ್ಯಕ್ಚುಲಿ ಆಗಿದ್ದು ಏನು? ಸೊ ಎಲ್ಲ ವಿಚಾರವನ್ನು ನಾವು ಮಾತಾಡೋದಕ್ಕಿಂತಲೂ ಮೊದಲು ಅಲ್ಲಿನ ಸನ್ನಿವೇಶಗಳ ಬಗ್ಗೆ ಮಾತಾಡಬೇಕಾಗುತ್ತೆ. ನೋಡಿ, ಆತ ಬೆಳಗ್ಗೆ ಧನು ಪೂಜೆಗೆ ಅಂತ ಹೊರಡ್ತಾನೆ. 5:30 ಹೊತ್ತಿನ ಆ ಒಂದು ಕಗ್ಗತ್ತಲಲ್ಲಿ ಆತ ತೋಟದ ನಡುವೆ ಒಬ್ಬಂಟಿಯಾಗಿ ಒಂದು ಟಾರ್ಚ್ ಲೈಟ್ ಹಾಕ್ಕೊಂಡು ಆ ಒಂದು ನಿಗೂಢ ಪ್ರದೇಶದ ಮುಖಾಂತರ ಹೋಗ್ತಾ ಅಂತ ಹೇಳಿದರೆ ನಿಜವಾಗ್ಲೂ ಆ ಒಂದು ಹುಡುಗನನ್ನು ಮೆಚ್ಚಲೇಬೇಕು. ಯಾಕಂತ ಹೇಳಿದರೆ 5 ಗಂಟೆ ಅಂತ ಹೇಳುವಂಥದ್ದು ಬಹಳಷ್ಟು ಮಧ್ಯರಾತ್ರಿಯ ಕಗ್ಗತ್ತಲು ಯಾವ ರೀತಿಯಲ್ಲಿರುತ್ತೋ ಅದೇ ರಾತ್ರಿ, ಅದೇ ಆ ಒಂದು ಕತ್ತಲೆ 5:30 ಹೊತ್ತಿಗೂ ಇದೆ ಅಂದರೆ ನೀವು ಖಂಡಿತವಾಗಿಯೂ 5:30ಗೆ ನೀವು ಹೇಳುವವರಾಗಿದ್ದರೆ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ದಟ್ಟವಾಗಿ ತೋಟದ ನಡುವೆ ಎಲ್ರಿಗೂ ಗೊತ್ತಿರುವಂಥದ್ದು ಕಂಗಿನ ಗಿಡಗಳು ಇರುವಂತಹ, ತೆಂಗಿನ ಗಿಡಗಳು, ಮರಗಳು ಇರುವಂತಹ ಪ್ರದೇಶಗಳಲ್ಲಿ ಯಾವ ರೀತಿ ಕತ್ತಲೆ ಆವರಿಸಿಕೊಂಡಿರುತ್ತೆ. ಸಾಯಂಕಾಲ ಆದರೆ ಸಾಕು, ಇಡೀ ಒಂದು ರೀತಿಯಲ್ಲಿ ಕಪ್ಪು ಕಪ್ಪು ಪ್ರದೇಶಗಳನ್ನು ಕಾಣುವಂತಹ ನಾವುಗಳು ಆ 5:30 ಎನ್ನುವಂತಹ ಸಮಯದಲ್ಲಿ ಆ ಯುವಕ, ಆ ಒಂದು ಬಾಲಕ ಯಾವ ರೀತಿಯಲ್ಲಿ ಒಬ್ಬಂಟಿಯಾಗಿ ಆ ಒಂದು 500-600 ಮೀಟರ್ ದೂರವನ್ನು ಕ್ರಮಿಸ್ತಾ ಇದ್ದ. ಅಂದರೆ ತಮ್ಮ ಆ ಒಂದು ತೋಟದಿಂದ ಇನ್ನೊಬ್ಬರ ತೋಟಕ್ಕೆ ಹೋಗಬೇಕು, ನಂತರ ಇನ್ನೊಬ್ಬರ ತೋಟಕ್ಕೆ ಹೋಗಬೇಕು, ಅಲ್ಲಿಂದ ಇನ್ನೊಬ್ಬರ ಮನೆಯ ಮುಂಭಾಗದಲ್ಲಿರುವಂತಹ ಸೈಕಲನ್ನು ತಗೊಂಡು ಆತ ಹೋಗಬೇಕು. ಬಹಳಷ್ಟು ಕಷ್ಟದ ದಾರಿಯೇ ಹೌದು. ಆ ಒಂದು ದಾರಿಯ ನಡುವೆ ಹಲವು ಕೆರೆಗಳಿವೆ, ಅದೇ ರೀತಿಯ ಕೊಳಗಳು 3-4 ಇದೆ. ಬಹಳಷ್ಟು ನಿಗೂಢವಾದಂತಹ ಪ್ರದೇಶ ಅಂತ ಹೇಳಿದರೆ ತಪ್ಪೇ ಆಗಲಿಕ್ಕಿಲ್ಲ. ಸೊ ಆ ಒಂದು ಪ್ರದೇಶದಿಂದ ಹೋಗುವಾಗ ಅಚಾತುರ್ಯಗಳು ಸಂಭವಿಸುವುದು ಸಹಜ. ಸೊ ಇದುವರೆಗೂ ಯಾವುದೇ ಅಚಾತುರ್ಯಗಳು ಸಂಭವಿಸದೇ ಇತ್ತು. ಸೊ ಇಲ್ಲಿ ಆತ ಮೃತಪಟ್ಟಂತಹ ಕೊಳಕ್ಕೂ ಆತ ಹೋಗುವಂತಹ ದಾರಿಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಯಾಕಂತ ಹೇಳಿದರೆ ಆತ ಸ್ಟ್ರೈಟ್ ಆಗಿ ಹೋಗ್ತಾ ಇದ್ರೆ ಅಂತಹ ಯಾವುದೇ ಘಟನೆಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಡೆಯೋದಕ್ಕೆ ಸಾಧ್ಯ ಇದೆ ಯಾವ ಕಡೆಯಿಂದ ಅಂತ ಹೇಳಿದರೆ, ಅಲ್ಲೊಂದು ರೋಡ್ ಇದೆ, ಖಾಸಗಿ ರೋಡ್ ಅಂತ ನಾನು ಹಳೆಯ ವಿಡಿಯೋದಲ್ಲಿ ವಿವರಿಸಿದಂತಹ ಒಂದು ರೋಡು. ಆ ಒಂದು ರೋಡಿನಿಂದ ಏನಾದರೂ ಒಂದು ಆ ಕಡೆ ಈ ಕಡೆ ಆಗಿ ಹೋದರೆ ನೇರವಾಗಿ ಕೊಳಕ್ಕೆ ಬೀಳುವಂತಹ ಸಾಧ್ಯತೆಗಳು ಇದೆ, ಕಾಲು ಜಾರಿ ಬೀಳುವಂತಹ ಸಾಧ್ಯತೆಗಳು ಇದೆ. ಆದರೆ ಆತ ನಡೆದುಕೊಂಡ ಬಂದಂತಹ ದಾರಿಯಲ್ಲಿ ರಕ್ತದ ಕಲೆಗಳು ಕಾಣಸಿಕ್ಕಿದೆ ಅಂತ ಪೋಷಕರು ಆರೋಪವನ್ನು ವ್ಯಕ್ತಪಡಿಸಿದರು. ಅಂದರೆ ಆತ ಹೋಗೋ ದಾರಿಯಿಂದ ರಿವರ್ಸ್ ಬಂದು ನಂತರ ಕೊಳದ ಪಕ್ಕದಲ್ಲಿರುವಂತಹ ಆ ಒಂದು ಕಲ್ಲಿನಲ್ಲಿ ರಕ್ತದ ಕಲೆಗಳನ್ನು ಕಾಣಿಸಿಕೊಂಡಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಸೊ ಆ ಒಂದು ಬೆಳವಣಿಗೆ ನಂತರ ಆತ ಕಾಲು ಜಾರಿ ಬಿದ್ದಿರಲಿಕ್ಕಿಲ್ಲ, ಆತನನ್ನು ಯಾರೋ ಎಳ್ಕೊಂಡು ಬಂದು ಹಾಕಿದ್ದಾರೆ ಎನ್ನುವಂತಹ ಆ ಒಂದು ಕನ್ಕ್ಲೂಷನ್ಗೆ ಬಂದು ತಲುಪಿರುವಂಥದ್ದು. ಸೊ ನಾವು ಅಲ್ಲಿ ಹೋಗಿ ಗಮನಿಸಿದಂಥ ಸಂದರ್ಭದಲ್ಲಿ ಕೂಡ ಇದೇ ಒಂದು ವಿಚಾರ ನಮ್ಮ ಗಮನಕ್ಕೆ ಬಂದಿರುವಂಥದ್ದು. ಆತ ಇಲ್ಲಿ ಕಾಲು ಜಾರಿ ಬೀರುವಂತಹ ಸಾಧ್ಯತೆಗಳು ಇದೆ, ಆದರೆ ಆತ ಹೋದಂತಹ ದಾರಿಯಲ್ಲಿ ಅಂತಹ ಒಂದು ಸನ್ನಿವೇಶಗಳು ಆಗೋದಕ್ಕೆ ಚಾನ್ಸೇ ಇಲ್ಲ. ಮತ್ತಲ್ಲ, ಆತ ಒಬ್ಬಂಟಿಯಾಗಿ ಹೋಗ್ತಾ ಇದ್ರೆ ಅಲ್ಲಿಗೆ ಹೋಗಬೇಕಾದಂತಹ ವ್ಯಕ್ತಿ ಕೂಡ ಅಲ್ಲ.
ಇನ್ನು ನಾವು ಹಲವು ವಿಚಾರಗಳನ್ನು ನಂಬುವವರು, ದೆವ್ವಗಳು, ಭೂತಗಳು, ಅದು ಇದು ಅಂತ ನಾವು ನಂಬುವವರು. ಸೊ ಇಂತಹ ವಿಚಾರಗಳು ಏನಾದರೂ ನಡೆದಿದೆಯಾ ಅಂತ ಕೇಳಿದರೆ ಅದಕ್ಕೂ ಕೂಡ ಆ ಒಂದು ಕುಟುಂಬಸ್ಥರಿಂದ ನೀರಸ, ಮೌನ ಅಥವಾ ನೋ ಎನ್ನುವಂತಹ ಆನ್ಸರ್. ಇಂತಹ ವಿಚಾರಗಳು ಈ ಮೊದಲು ಯಾವುದೂ ನಡೆದಿಲ್ಲ. ನೋಡಿ, ಕೆಲವೊಂದು ಸನ್ನಿವೇಶಗಳು ಒಬ್ಬರೇ ಹೋಗುವಂತಹ ಸಂದರ್ಭದಲ್ಲಿ ಕಣ್ಣು ಕತ್ತಲು ಆವರಿಸುವಂತಹ ವಿಚಾರಗಳು ನಡೆಯುತ್ತೆ. ಬೈಕ್ಗಳಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದ್ದರೆ ಗಮನಿಸಬಹುದು, ಒಂದು ರೀತಿಯಲ್ಲಿ ಕತ್ತಲು ಆವರಿಸುತ್ತೆ. ನಂತರ ಆಗುವುದೆಲ್ಲವೂ ಏನು ಎತ್ತ ಅನ್ನೋದ್ರ ಬಗ್ಗೆ ನಮಗೆ ಗಮನವೇ ಇರುವುದಿಲ್ಲ. ಸೊ ಅಂತಹ ವಿಚಾರಗಳೇನಾದರೂ ನಡೆದಿರ್ಬೋದು, ಅಥವಾ ಕಾಡು ಪ್ರಾಣಿಗಳ ದಾಳಿ ಆಗಿರ್ಬೋದಾ, ಇದ್ಯಾವುದೂ ಅಲ್ಲ ಅಂತ ಆ ಒಂದು ಕುಟುಂಬಸ್ಥರೇ ಹೇಳ್ತಾರೆ. ಇನ್ನು ಏನಾದರೂ ವಿರೋಧಿಗಳಿದ್ರ, ಅಥವಾ ಆ ಒಂದು ರೋಡಲ್ಲಿ ನಡೆದುಕೊಂಡು ಹೋಗೋದಕ್ಕೆ ಅವರಿಗೆ ಅನುಮತಿ ಇರಲಿಲ್ವಾ? ಸೊ ಅದ್ಯಾವುದೇ ತಕರಾರು ಇಲ್ಲ. ಇನ್ನು ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳಿಂದ ಏನಾದರೂ ಅಕ್ರಮಗಳು ನಡೆದಿರ್ಬೋದಾ, ಹೊಡೆದಾಟ, ಈ ಒಂದು 5:30 ಹೊತ್ತಲ್ಲಿ ಆ ಒಂದು ಸನ್ನಿವೇಶಗಳು ಕ್ರಿಯೇಟ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಇನ್ನು ಮತ್ತೆ ಮುಂದಕ್ಕೆ ಹೋಗಿ ಸಾಗಿದ್ರೆ ಹಲವು ಈ ಒಂದು ವಿಚಾರದಲ್ಲಿ ಗ್ರಾಮಸ್ಥರೇ ಆರೋಪ ಮಾಡುವಂಥದ್ದು ಇದು ಫ್ಯಾಮಿಲಿ ಇಶ್ಯೂ. ಸೊ ಯಾವ ರೀತಿಯಲ್ಲಿ ಫ್ಯಾಮಿಲಿ ಇಶ್ಯೂ ಅಂತ ನಾವು ಇಲ್ಲಿ ಗಮನಿಸೋಕೆ ಹೋಗೋದಿಲ್ಲ. ಯಾಕಂತಂದರೆ ಇವೆಲ್ಲ ಮಾಡಬೇಕಾದದ್ದು ಪೊಲೀಸರು, ಕಾನೂನು ವ್ಯವಸ್ಥೆ. ಸೊ ಅಲ್ಲಿನ ಆಳ ಅಗಲಗಳನ್ನು ಅಳೆದು ತೂಗಿ ಈ ಒಂದು ವಿಚಾರದಲ್ಲಿ ಆರೋಪಿಯನ್ನು ಅರೆಸ್ಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಇದೊಂದು ಆಕಸ್ಮಿಕ ಸಾವಾಗಿದ್ದರೆ ಇಷ್ಟೊಂದು ಚರ್ಚೆ ಮಾಡಬೇಕಂತಹ ಅವಶ್ಯಕತೆ ಇರಲಿಲ್ಲ. ಆದರೆ ಇದೊಂದು ಆಕಸ್ಮಿಕ ಸಾವು ಅಲ್ಲ. ಆತನನ್ನು ಒಂದು ಕೊಳದಿಂದ ಮೇಲೆ ಕತ್ತಿಯಂತಹ ಪೊಲೀಸರು ಪೋಸ್ಟ್ ಮಾರ್ಟಮ್ಗೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ಇದೊಂದು ಅಸಹಜ ಸಾವಲ್ಲ, ಇದು ವ್ಯವಸ್ಥಿತವಾದಂತಹ ಒಂದು ಕೊಲೆ ಎನ್ನುವಂತಹ ತೀರ್ಮಾನಕ್ಕೆ ಬಂದಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ತನ್ನ ಈ ಒಂದು ಹಿಂಭಾಗದಲ್ಲಿ, ತಲೆಯ ಹಿಂಭಾಗದಲ್ಲಿ ಒಂದು ಶಾರ್ಪ್ ಎಡ್ಜಿಂದ ಹೊಡೆದಂತಹ ಒಂದು ಬ್ರೇಕ್ ಆದಂತಹ ಜಾಗ ಇದೆ ಅಂತ ತಮ್ಮ ಆ ಒಂದು ಸುಮಂತನ ಅಣ್ಣ ಸ್ವತಃ ವಿವರಿಸಿದರು. ಅಂದರೆ ಯಾರೋ ಹಿಂದುಗಡೆಯಿಂದ ಬಂದು ಶಾರ್ಪ್ ಎಡ್ಜಲ್ಲಿ ಹೊಡೆದ ರೀತಿಯಲ್ಲಿದೆ, ತಲೆ ಇಬ್ಬಾಗ ಆಗಿತ್ತು. ಸೊ ಇದರಿಂದ ಒಂದಂತೂ ಸ್ಪಷ್ಟ ಆಗುತ್ತೆ, ಹಿಂದಿನಿಂದ ಬಂದು ಯಾರೋ ಅಟ್ಯಾಕ್ ಮಾಡಿದ್ದಾರೆ. ಆತ ಬಿದ್ದಂತಹ ಸಂದರ್ಭದಲ್ಲಿ ಆತನನ್ನು ಎತ್ತಿಕೊಂಡು ಹೋಗಿ ಆ ಒಂದು ಕಲ್ಲಿನ ಮೇಲೆ ಇಟ್ಟು ಅಲ್ಲಿಂದ ನೀರಿನ ಒಳಗೆ ದೂಡಿ ಹಾಕಿರುವಂಥದ್ದು, ಅದಂತೂ ಸ್ಪಷ್ಟ ಆಗುವಂಥದ್ದು. ಪೊಲೀಸರಿಗೂ ಕೂಡ ಇದೇ ಗೊತ್ತಾಗಿರುತ್ತೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಇಂತಹ ಬೆಳವಣಿಗೆಗಳು ನಡೆದಂಥ ಸಂದರ್ಭದಲ್ಲಿ ಶ್ವಾನದಳ ಬರುತ್ತೆ, ನಾಯಿಯನ್ನು ಕರ್ಕೊಂಡ್ಬರ್ತಾರೆ ಪೊಲೀಸರು. ಸೊ ಪೊಲೀಸ್ ಡಾಗ್ ಕೂಡ ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು. ಈ ಒಂದು ಪೊಲೀಸ್ ಡಾಗ್ ಆ ಒಂದು ಪ್ರದೇಶದಿಂದ ನೇರವಾಗಿ ಸುಮಂತನ ಮನೆಗೆ ಹೋಗಿದೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಸೊ ಇವೆಲ್ಲವನ್ನು ಗಮನಿಸುವಾಗ ಆರೋಪಿ ಎಲ್ಲೋ ಮನೆಯೊಳಗಡೆ ಬಚ್ಚಿಟ್ಟುಕೊಂಡಿದ್ದಾನಾ ಎನ್ನುವಂತಹ ಸಂಶಯಗಳು ಉದ್ಭವ ಆಗುವಂಥದ್ದು. ಇದು ಬರೀ ನಾವು ಅಂತೆಕಂತೆಗಳನ್ನು ಹೇಳ್ಬೋದಷ್ಟೇ. ಆದರೆ ಅಲ್ಲಿ ಆ ಒಂದು ಪ್ರದೇಶದಲ್ಲಿ ನಡೆಸಿದಂತಹ ಕಾರ್ಯಾಚರಣೆ ಏನಿರ್ಬೋದು, ಅಲ್ಲಿನ ಮಾಹಿತಿ ಸಂಗ್ರಹ ಏನಿರ್ಬೋದು, ಇವೆಲ್ಲವನ್ನು ಗಮನಿಸ್ತಾ ಹೋದರೆ ಏನೋ ಒಂದು ರೀತಿಯಲ್ಲಿ ಆರೋಪಿ ತಮ್ಮೊಳಗೆ ಇದ್ದಾನೆ ಎನ್ನುವಂತಹ ಸಂಶಯಗಳು ಉದ್ಭವ ಆಗುವಂಥದ್ದು. ಅದು ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಹೇಳೋದಕ್ಕೆ, ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ಏನು ಅವರ ನಡುವೆ ಏನಾದರೂ ಸಮಸ್ಯೆಗಳಿದೆಯಾ ಅನ್ನೋದರ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆ ಒಂದು ಪ್ರದೇಶದ ಸ್ಥಿತಿಗತಿಗಳು ಹಾಗಿದ್ರೆ ಇನ್ನು ಬೆಳ್ತಂಗಡಿ ಪೊಲೀಸರ ವಿಚಾರಕ್ಕೆ ಬರುವುದಾದರೆ, ಆ ಒಂದು ಕುಟುಂಬಸ್ಥರಲ್ಲಿ ವಿಚಾರಿಸುವಂತಹ ಸಂದರ್ಭದಲ್ಲಿ ಪೊಲೀಸರು ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ನೋಡಿ, ಆ ಒಂದು ಕುಟುಂಬಸ್ಥರಲ್ಲಿ ಯಾರ ಮೇಲಾದರೂ ಅನುಮಾನಗಳಿದೆಯಾ ಅಂತ ಕೇಳಿದರೆ ಯಾರ ಮೇಲೂ ಅನುಮಾನಗಳಿಲ್ಲ. ಯಾರಾದರೂ ವಿರೋಧಿಗಳಿದ್ದಾರೆ ಅಂತ ಕೇಳಿದರೆ ಯಾವುದೇ ವಿರೋಧಿಗಳು ಇಲ್ಲ. ಏನಾದರೂ ಜಾಗದ ತಕರಾರಿದೆಯಾ ಅಂತ ಕೇಳಿದರೆ ಇದು ಪಿತ್ರಾರ್ಜಿತ ಆಸ್ತಿ ಅಲ್ಲ, ಯಾವುದೇ ಪ್ರಾಬ್ಲಮ್ಸ್ ಅವರಿಗಿಲ್ಲ. ಅವರು ಒಂದು ರೀತಿಯಲ್ಲಿ ಸಮತೋಲನವನ್ನು ಕಾಯ್ದುಕೊಂಡ ಕುಟುಂಬ. ಅವರ ಕುಟುಂಬದಲ್ಲಿ ಯಾವುದೇ ಸಂಕಷ್ಟಗಳಿರಲಿ ಅಥವಾ ಬೇರೆ ಏನಾದರೂ ಇರಲಿ, ಯಾವುದೇ ತೊಂದರೆಗಳಿರಲಿ ಆಗಿರಲಿಲ್ಲ. ಇನ್ನು ವಿದ್ಯಾರ್ಥಿಗಳಿಂದ ಕೂಡ ಅಂತಹ ವಿಚಾರಗಳು ನಡೆದಾಗಿ ಅವರ ತಾಯಿಗೂ ಗೊತ್ತಿಲ್ಲ, ಅವರ ತಂದೆಗೂ ಗೊತ್ತಿಲ್ಲ, ಅಣ್ಣ ತಮ್ಮಂದಿರಿಗೂ ಗೊತ್ತಿಲ್ಲ, ಮಾವನಿಗೂ ಗೊತ್ತಿಲ್ಲ, ಯಾವ ವಿಚಾರಗಳು ಅವರಿಗೂ ಗೊತ್ತಿಲ್ಲ. ಆದರೆ ಆರೋಪಿ ಯಾರು ಅನ್ನೋದು ಮಾತ್ರ ಗೊತ್ತಾಗಬೇಕಾದಂಥದ್ದು. ಇವತ್ತು ಈ ಒಂದು ವಿಚಾರ ಪೊಲೀಸರಿಗೆ ಬಿಟ್ಟಿರುವಂಥದ್ದು. ಸದ್ಯ ಒಂದು ಪ್ರಕರಣ ಬೆಳ್ತಂಗಡಿಯ ವ್ಯಾಪ್ತಿಯಲ್ಲೇ ಇದ್ದು ಈ ಒಂದು ಪ್ರಕರಣವನ್ನು ಮೇ ಬಿ CIDಗೆ ವರ್ಗಾಯಿಸುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಯಾಕಂತ ಹೇಳಿದ್ರೆ ಇವಾಗ 3 ವಾರಗಳಾಯಿತು ಈ ಒಂದು ಪ್ರಕರಣವನ್ನು ಭೇದಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವುದೇ ಒಂದು ಪಿನ್ ಡ್ರಾಪ್ ಅಷ್ಟು ಅಪ್ಡೇಟ್ಗಳು ಬರ್ತಾ ಇಲ್ಲ. ಏನಾಯಿತು, ಏನು ಎತ್ತ ಅನ್ನೋದ್ರ ಬಗ್ಗೆ ನಾವು ಗಮನಿಸಬಹುದು. ನಮ್ಮ ಸ್ನೇಹಿತ ಅಜಯ್ ಅವರು ಕಂಪ್ಲೀಟಾಗಿ ಶಿಕ್ಷಕರನ್ನು, ವಿದ್ಯಾರ್ಥಿಗಳನ್ನು ಅಥವಾ ಇನ್ಯಾರನ್ನು
ಮಾತನಾಡಿಸುವಂತಹ ಪ್ರಯತ್ನಗಳನ್ನು ಮಾಡಿದರು. ನಾವು ಕೂಡ ಆ ಒಂದು ಪ್ರದೇಶಕ್ಕೆ ಹೋಗಿದ್ದೆವು, ಕೆಲವೊಂದು ವ್ಯಕ್ತಿಗಳನ್ನು ಮಾತನಾಡಿಸಿದ್ದೆವು. ಸೊ ಅವುಗಳನ್ನು ನೀವು ಕೂಡ ವೀಕ್ಷಣೆ ಮಾಡಿರ್ತೀರಾ. ಒಂದು ರೀತಿಯಲ್ಲಿ ಇಡೀ ರಾಜ್ಯಕ್ಕೆ ಈ ಒಂದು ವಿಚಾರವನ್ನು ತಲುಪಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಆದರೆ ಯಾವುದೇ ಒಂದು ಕ್ಲೂ ಅಲ್ಲಿ ಹೊರಗಡೆ ಬಾರದೇ ಇರುವಂಥದ್ದು, ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಆ ಯುವಕನನ್ನು ಮುಗಿಸೋದಕ್ಕೆ ಕಾರಣವಾದರೂ ಏನಿತ್ತು, ಅಥವಾ ಏನಾದರೂ ನೋಡಬಾರ್ದನ್ನು ನೋಡಿರ್ತಾನ, ಅಥವಾ ಏನಾದರೂ ಬೇರೆ ಕಾರಣಗಳೇನಾದ್ರು ಇದೆಯಾ, ಅಥವಾ ಇನ್ನೂ ಏನೋ ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡುವಂತೆ ಆತ ಪ್ರತಿಭಾನ್ವಿತ ವ್ಯಕ್ತಿ ವಿದ್ಯಾರ್ಥಿ ಆಗಿದ್ದ, ಒಂದು ರೀತಿಯಲ್ಲಿ ಆತ ಮಾಡ್ತಾ ಇದ್ದಂತಹ ಪ್ರಾಜೆಕ್ಟ್ಗಳಿರ್ಬೋದು. ಸೊ ಇವುಗಳ ಮೇಲೆ ಯಾರಿಗಾದರೂ ಕಣ್ಣಿತ್ತ, ಆತನ ಆ ಒಂದು ಬೆಳವಣಿಗೆಯನ್ನು ಸಹಿಸಲಾರದಷ್ಟು ಜಲಸಿ ಯಾರತ್ತಾರದು ಇತ್ತ ಎನ್ನುವಂತಹ ಪ್ರಶ್ನೆಗಳು ಕೂಡ ಇವಾಗ ಉದ್ಭವ ಆಗ್ತಾ ಇರುವಂಥದ್ದು. ಸೊ ಎಲ್ಲದಕ್ಕೂ ನಾವು ಇಲ್ಲಿ ಉತ್ತರ ಕೊಡೋದಕ್ಕೆ ಆಗೋದಿಲ್ಲ. ಕಾನೂನು ವ್ಯವಸ್ಥೆ ಇದೆ, ಪೊಲೀಸರಿಗೂ ಕೂಡ ಈ ಒಂದು ವಿಚಾರದಲ್ಲಿ ಬಿಸಿ ಮುಟ್ಟಿಸುವಂಥದ್ದು. ಅಂದರೆ ಆದಷ್ಟು ಬೇಗ, ಇದು ಎಲ್ಲ ಪ್ರಕರಣಗಳಂತೆ ಅಲ್ಲ, ಓರ್ವ 14 ವರ್ಷದ ಅಪ್ರಾಪ್ತ ಯುವಕನ ಈ ರೀತಿಯ ನಿಗೂಢ ಸಾವಿಗೆ ಒಂದು ರೀತಿಯಲ್ಲಿ ನ್ಯಾಯ ದೊರಕಲೇಬೇಕು. ಆ ಒಂದು ತಾಯಿಗೂ ತಂದೆಗೂ ಕುಟುಂಬಸ್ಥರಿಗೂ ಈ ಒಂದು ವಿಚಾರದಲ್ಲಿ ಅನ್ಯಾಯ ಆಗಲೇಬಾರ್ದು. ಯಾರೇ ಆಗಿರಲಿ ತಪ್ಪಿತಸ್ಥರು ಅಂತ ಇರುವವರನ್ನು ಅರೆಸ್ಟ್ ಮಾಡಲೇಬೇಕು. ಸೊ ಎಲ್ಲದಕ್ಕೂ ಮಿಗಿಲಾಗಿ ನಾವು ಈ ಒಂದು ಚರ್ಚೆಯನ್ನು ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಿರಂತರವಾಗಿ ಎತ್ತುವಂತಹ ಉದ್ದೇಶ ಏನಪ್ಪ ಅಂದರೆ, ಸುಮಂತ್ ಎನ್ನುವಂತಹ 14 ವರ್ಷದ ಯುವಕ ಈ ಒಂದು ರೀತಿಯಲ್ಲಿ ಸಾವನ್ನಪ್ಪಿದರೆ ಇದರ ಹಿಂದೆ ಯಾರು, ಇದರ ಕಾರಣಕರ್ತರು ಯಾರು, ಯಾರೇ ಆಗಿರಲಿ ಅವರನ್ನು ಕಾನೂನಿನ ಚೌಕಟ್ಟಿನಡಿಯಲ್ಲಿ ಮುಂಭಾಗಕ್ಕೆ ತಂದು ಅದನ್ನು ಯಾಕಾಗಿ ಮಾಡಿದರು, ಏನಕ್ಕಾಗಿ ಮಾಡಿದರು ಎನ್ನುವುದನ್ನು ಬಯಲಿಗೆಳುವಂತಹ ಪ್ರಯತ್ನವನ್ನು ಮಾಡಬೇಕು. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಮ್ಯಾಟ್ರನ್ನು ಮತ್ತೆ ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಸೊ ಈ ಒಂದು ವಿಚಾರದಲ್ಲಿ ನಿಮಗೂ ಏನಾದರೂ ಸಂಶಯಗಳು ಇದ್ದರೆ, ಅನುಮಾನಗಳು ಇದ್ದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.